ನಮಸ್ಕಾರ, ನಾನು ನಾಗರಾಜ್ ಶೇಟ್ ಅಂತ ಕುಮಟಾದಿಂದ ಮಾತಾಡ್ತಿರೋದು. ಈಗಾಗಲೇ ನಾನು ಹೇಳಿಕೊಂಡಿರೋಂಥ ವಿಷಯ ಏನಂದರೆ, ಈಗಾಗಲೇ ನಾವು ಶುಭ ಕಾರ್ಯದಲ್ಲಿ ನಾವೇನೋ ಪರ್ಪರೆ ಅಂತ ಕಟ್ತೀವಲ್ವ ಎಲ್ಲದಕ್ಕೂ, ಆ ಒಂದು ಪರ್ಪರೆಯನ್ನು ಕಟ್ ಮಾಡುವಂಥ ವಿಧಾನವನ್ನು ಹೇಳ್ಕೊಡ್ತಾ ಇದ್ದೀನಿ. ಯಾಕಂದರೆ ಈಗಾಗಲೇ ನಮ್ಮದು ರೆಡಿಮೇಡ್ ಒಂದು ಪರ್ಪರೆ ಎಲ್ಲ ಬಂದುಬಿಟ್ಟಿದೆ. ಅದಕ್ಕೆ ಬೇಕಾದ ನಮಗೆ ಡಿಸೈನ್ಗಳು ಸಿಗೋದಿಲ್ಲ, ಚಿತ್ರೀಕರಣಗಳು ಸಿಗೋದಿಲ್ಲ. ಅದಕ್ಕಾಗಿ ನಾವು ಮೊದಲು ಮನೆಯಲ್ಲೇ ಕಟ್ ಮಾಡ್ತಾಯಿದ್ರಿ. ನಮ್ಗೆ ಯಾವ ರೀತಿ ಬೇಕು ಅದೇ ರೀತಿ ನಾವು ಕಟ್ ಮಾಡ್ಕೊಳ್ಬೋದು. ಇದನ್ನು ತಾವು ನೋಡ್ತಾ ಇದ್ದೀರಿ, ಈ ಥರದಲ್ಲಿ ದೊಡ್ಡ ಸೀಟ್ ಬರ್ತದೆ. ಈ ಸೀಟನ್ನು ಒಂದು 4 ಭಾಗ ಮಾಡ್ಕೊಳ್ಬೇಕು. ಈಗ ಭಾಗ ಅಂದರೆ ಈ ಥರ ಒಂದೊಂದು ಭಾಗ, 4 ಭಾಗ ಅಂದರೆ ಈ ಥರದ ಭಾಗ ಮಾಡ್ಕೊಳ್ಬೇಕು. ಫಸ್ಟ್ ಆಫ್ ಆಲ್ ಆಗಿ ಈ ಥರ ಭಾಗ ಮಾಡಿಕೊಂಡು ಈ ಥರದಲ್ಲಿ ಬೆಂಡ್ ಮಾಡ್ಕೊಳ್ಬೇಕು. ಒಂದು ಬೈ ಒಂದು ಮಾಡಿಕೊಂಡು ಬೆಂಡ್ ಮಾಡ್ಕೊತ ಹೋಗಿ ಈ ಥರದಲ್ಲಿ ಬೆಂಡ್ ಮಾಡ್ಕೊಳ್ಬೇಕು. ಫಸ್ಟ್ ಆಫ್ ಆಲ್ ಆಗಿ ತಾವು ನೋಡ್ಬೋದು, ಇದನ್ನು ಈ ಥರವಾಗಿ ಬೆಂಡ್ ಮಾಡ್ಕೊಳ್ಬೇಕು. ಈ ಥರದಲ್ಲಿ ಬೆಂಡ್ ಮಾಡಿಕೊಂಡು ಇಲ್ಲಿ ನೋಡಿ, ಈ ಥರದಲ್ಲಿ ಒಂದು ಬೆಂಡ್ ಮಾಡ್ಕೊಂಡಿವಿ ನಾವು. ಈ ಥರದಲ್ಲಿ ಸೀಟ್ ಮಾಡಿಕೊಂಡು ಬೆಂಡ್ ಮಾಡ್ಕೊಂಡು ಸೀಟ್ ಆಗ್ತದೆ. ಅದು ಇಲ್ಲಿ ಮೇಲೆ ಕಟ್ ಮಾಡ್ಕೊಳ್ಬೇಕು. ಮೇಲಿಂದ ಈ ಥರದಲ್ಲಿ ಮೇಲೆ ಕಟ್ ಮಾಡ್ಕೊಂಡು ಹಾಫ್ ರೌಂಡ್ ಶೇಕ್ ಆಕಾರದಲ್ಲಿ ಕಟ್ ಮಾಡ್ಕೊಳ್ಬೋದು. ಬೇಡ ಅಂದರೆ ಚೌಕ್ ಆಕಾರದಲ್ಲಿ ಕಟ್ ಮಾಡ್ಕೊಬೋದು. ಈಗ ಹಾಫ್ ರೌಂಡ್ ಆಯ್ತು, ಇದು ಹಾಫ್ ರೌಂಡ್ ಆಕಾರದಲ್ಲಿ ಕಟ್ ಮಾಡಿ ಮಧ್ಯದಲ್ಲಿ ಬೆಂಡ್ ಮಾಡ್ಕೊಳ್ಬೇಕು. ಮಧ್ಯದಲ್ಲಿ ಈ ಥರದ್ದು ಬೆಂಡ್ ಮಾಡಿಕೊಂಡು ಈ ಥರ ಬರ್ತದೆ. ಇದನ್ನು ಬಂದ ನಂತರ ಇಲ್ಲಿ ಕೆಳಗೆ ಒಂದು ಚೂರು ಇದು ಮಾಡ್ಕೊಳ್ಬೇಕು, ಕಟ್ ಮಾಡ್ಕೊಳ್ಬೇಕು ಈ ಥರದಲ್ಲಿ ರೌಂಡ್ ಆಕಾರದಲ್ಲಿ. ಮತ್ತು ಈ ಥರದಲ್ಲಿ ನೋಡಿ, ತಾವು ನೋಡ್ಬೋದು, ಇಲ್ಲಿ ಹಿಂಗೆ ಕಟ್ ಮಾಡ್ಕೊಳ್ಬೇಕು. ನಂತರದಲ್ಲಿ ಇಲ್ಲೊಂದು ಚೂರು ಕಟ್ ಮಾಡ್ಕೊಳ್ಬೇಕು. ತಮ್ಗೆ ಯಾವ ಡಿಸೈನ್ ಬೇಕೋ ಆ ಥರ ಡಿಸೈನ್ಗಳು ಕಟ್ ಮಾಡ್ಕೊಳ್ಬೋದು. ನೋಡ್ಬೋದು, ಇದು ಮಧ್ಯದಲ್ಲಿ ದೊಡ್ಡ ಆಕಾರದ ಒಂದು ಇದು ಕಟ್ ಮಾಡ್ಕೊಳ್ಬೇಕು. ಮತ್ತು ಈಗ ಈ ಭಾಗದಲ್ಲಿ ಬರಬೇಕು, ಪಕ್ಕದ ಭಾಗದಲ್ಲಿ ಮತ್ತೊಂದು ಮೈಗೆ ಬರಬೇಕು. ಈ ಥರದಲ್ಲಿ ಇಲ್ಲೊಂದು ಕಟ್ ಮಾಡ್ಕೊಳ್ಬೇಕು. ಮತ್ತು ಈ ಥರದಲ್ಲಿ ಒಂದು ಕಟ್ ಮಾಡಿಕೊಂಡು ಇಲ್ಲಿ ಒಂದು ಹಿಂದೆ ಬದಿ ಈ ಕಡೆ ಭಾಗದಲ್ಲಿ ಒಂದು ಚೌಕ ಇದು ಈ ಥರದಲ್ಲಿ ಕಟ್ ಮಾಡ್ಕೊಳ್ಬೇಕು. ತಾವು ಹಿಂಗೆ ಮಾಡಿ ಬಿಡಿಸ್ಬೇಕು. ಇದನ್ನು ಈ ಥರ ನೋಡಿ ಬಿಡಿಸ್ಕೊಂಡು ಒಂದೊಂದಾಗಿ ಬಿಚ್ಚಬೇಕು. ನೋಡಿ, ಈ ಥರದ ಆಕಾರದಲ್ಲಿ ಪರ್ಪರೆ ಬರ್ತದೆ. ಈ ಥರದಲ್ಲಿ ಆಕಾರದಲ್ಲಿ ಬಂದ ನಂತರ ಇದು ಒಂದು ಶೇಪ್ ಆಯಿತಾ, ಈ ಒಂದು ಶೇಪನ್ನು ತೆಗೆದಿಡಬೇಕು. ಮತ್ತು ಇದೇ ಥರದಲ್ಲಿ ಬೆಂಡ್ ಮಾಡ್ಕೊಂಡಿರೋದು ಮತ್ತೊಂದು ಸೀಟ್ ಇದೆ ನನ್ನ ಹತ್ರ. ಇದು ಚೌಕ ಆಕಾರದಲ್ಲಿ ಮಾಡಬೇಕು. ಅದು ಹಾಫ್ ರೌಂಡ್ ಆಯಿತಾ, ಇದು ಈ ಥರ ಚೌಕ ಆಕಾರದಲ್ಲಿ ಮಾಡಬೇಕು. ಇಲ್ಲಿ ನೋಡಿ, ಇದು ಹಾಫ್ ರೌಂಡ್ ಅಲ್ಲ, ಈ ಥರದಲ್ಲಿ ಮಾಡಬೇಕು. ಈ ಥರದಲ್ಲಿ ತಾವು ನೋಡಿದ್ವಲ್ವಾ, ಇದನ್ನು ಮಧ್ಯದಲ್ಲಿ ಬೆಂಡ್ ಮಾಡ್ಕೊಳ್ಬೇಕು. ಹೀಗೆ ಅದನ್ನು ನಾವು ಹೇಳಿದ್ನಲ್ಲ, ಬೆಂಡ್ ಮಾಡಿಕೊಂಡು ಈ ಥರದಲ್ಲಿ ಬರಬೇಕು. ಇದನ್ನು ಇಲ್ಲೂ ಕೂಡ ಕೊಂಚ ಮಟ್ಟಿಗೆ ಇದು ಮಾಡಬೇಕು, ಹಾಫ್ ರೌಂಡನ್ನೇ ಮಾಡಬೇಕು. ಈ ಕಡೆ ತೊಗೊಳ್ಬೇಕು. ಈ ಕಡೆ ತೊಗೊಳ್ಳಿ, ಸ್ವಲ್ಪ ಈ ಕಡೆದಲ್ಲೂ ಸಣ್ಣದನ್ನು ಈ ಥರ ಕಟ್ ಮಾಡಬೇಕು. ತಮಗೆ ಯಾವ ಥರ ಡಿಸೈನ್ಗಳು ಬೇಕು ಆ ಥರ ಡಿಸೈನ್ಗಳನ್ನು ಕಟ್ ಮಾಡ್ಕೊಳ್ಬೋದು. ಈಗ ನೀವು ರೆಡಿಮೇಡ್ ತೊಗೊಂಡ್ರೆ ಒಂದೇ ಥರ ಡಿಸೈನ್ಗಳಿರ್ತವೆ. ಮನೆಯಲ್ಲಿ ಬೇಕಾದಂಗೆ ನಿಮ್ಮ ಡಿಸೈನ್ಗಳು ಕಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ಅದು ಒಂಥರ ಪಂಚಿಂಗ್ ಸಿಸ್ಟಮ್ನಲ್ಲಿ ಬರ್ತದೆ. ಇದು ನಾವು ಕೈಯಲ್ಲೇ ಕಟ್ ಮಾಡುವಂಥ ವಿಧಾನ. ನಮಗೆ ಯಾವ ಥರದ್ದು ಬೇಕು ಆ ಥರದಲ್ಲಿ ಕಟ್ ಮಾಡ್ಕೊಳ್ಬೋದು. ಈ ಥರದಲ್ಲೆಲ್ಲ ಕಟ್ ಮಾಡ್ಕೊಂಡು ನಿಮಗೆ ಡಿಸೈನ್ ಬೇಕಾಗಿರುವಂಥ ಡಿಸೈನ್ಗಳನ್ನು ಕಟ್ ಮಾಡಿಕೊಂಡು ಹಿಂಗೆ ಬಿಡಿಸ್ಬೇಕು. ಇದನ್ನು ತಾವು ನೋಡ್ತಾ ಇದ್ದೀರಾ, ಅದು ಹಾಫ್ ರೌಂಡ್ ಆಗಿತ್ತು, ಇದೊಂಥರ ಚೌಕಾಕಾರದಲ್ಲಿ ಬಂದಿದೆ. ತಾವು ನೋಡ್ಬೋದು, ಈ ಥರ ಬಿಡಿಸ್ತಾ ಹೋಗಬೇಕು ಒಂದೊಂದಾಗಿ. ಇಲ್ಲಿ ನೋಡಿ, ಈ ಥರದಲ್ಲಿ ಡಿಸೈನ್ಗಳು ಬರ್ತವೆ. ಇದು ಚೆಂದ ಕಾಣ್ತದೆ. ಮೊದಲಿನ ಕಾಲದಲ್ಲಿ ಮಾಡ್ತಾಯಿದ್ರು, ಈಗ ಈ ಥರ ಮಾಡೋದಿಲ್ಲ. ಅದೆಲ್ಲ ಒಂಥರ ಪಂಚಿಂಗ್ ಸಿಸ್ಟಮ್ ಬಂದಿದೆ. ರೆಡಿಮೇಡ್ ಅಂದರೆ ಇಷ್ಟೊಂದು ಕ್ವಾಲಿಟಿ ಬರೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಹೇಳ್ತಾ ಇದ್ದೀವಿ.